ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಎಂಬ ಒಬ್ಬ ಸರಳ ಮನಸ್ಸಿನ ಯುವಕ ಇದ್ದನು. ಅವನು ಬಹಳ ಶ್ರಮಿಸಿ ಕೆಲಸ ಮಾಡುವವನು. ಅವನಿಗೆ ಅಮ್ಮ ಅಪ್ಪ ಇರಲಿಲ್ಲ. ಬಾಲ್ಯದಲ್ಲೇ ಅನಾಥನಾಗಿದ್ದನು. ಆದರೂ ತನ್ನ ಪರಿಶ್ರಮದಿಂದ ಸ್ವಲ್ಪ ಜಮೀನು ಮಾಡಿಕೊಂಡು ಶಾಂತವಾಗಿ ಬದುಕುತ್ತಿದ್ದನು. ಒಂದು ದಿನ ಅವನ ಸಂಬಂಧಿಕರು ಅವನಿಗೆ ಮದುವೆ ಮಾಡಿಸಬೇಕು ಎಂದು ತೀರ್ಮಾನಿಸಿದರು. ಹಳ್ಳಿಯಲ್ಲೇ ಇರುವ ಸುಂದರವಾದ ಹುಡುಗಿ ನಂದಿನಿಯನ್ನು ನೋಡಿ ಅವಳ ಜೊತೆ ಮದುವೆ ಮಾಡಿಸಿದರು. ನಂದಿನಿ ತುಂಬಾ ಸುಂದರಳಾಗಿದ್ದಳು. ಆದರೆ ಅವಳ ಸ್ವಭಾವ ಯಾರಿಗೂ ಸರಿಯಾಗಿ ಗೊತ್ತಿರಲಿಲ್ಲ. ಮದುವೆಯ ಮೊದಲ ಕೆಲವು ದಿನಗಳು ತುಂಬಾ ಚೆನ್ನಾಗಿದ್ದವು. ನಂದಿನಿ ರಾಘವನ ಜೊತೆ ತುಂಬಾ ಪ್ರೀತಿ ತೋರಿಸುತ್ತಿದ್ದಳು. ಅವನಿಗೆ ರುಚಿಯಾದ ಊಟ ಮಾಡುತ್ತಾ, ಮನೆ ನೋಡಿಕೊಳ್ಳುತ್ತಾ ಒಳ್ಳೆಯ ಹೆಂಡತಿಯಾಗಿ ವರ್ತಿಸುತ್ತಿದ್ದಳು. ರಾಘವ ತುಂಬಾ ಸಂತೋಷವಾಗಿದ್ದನು. ನನಗೆ ದೇವರು ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿದ್ದಾನೆ ಎಂದು ಆತ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದನು. ಆದರೆ ಕೆಲವೇ ತಿಂಗಳುಗಳಲ್ಲಿ ನಂದಿನಿಯ ನಿಜ ಸ್ವಭಾವ ಹೊರಬರತೊಡಗಿತು. ಅವಳು ಹಳ್ಳಿಯಲ್ಲಿ ಹೊಸ ಹೊಸ ಜನರ ಜೊತೆ ಮಾತನಾಡಲು ಶುರು ಮಾಡಿದಳು. ಕೆಲವೊಮ್ಮೆ ಮನೆಗೆ ತಡವಾಗಿ ಬರುತ್ತಿದ್ದಳು. ರಾಘವ ಕೇಳಿದರೆ ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ ಎಂದು ಹೇಳುತ್ತಿದ್ದಳು. ರಾಘವ ಅವಳನ್ನೂ ತುಂಬಾ ನಂಬುತ್ತಿದ್ದನು. ನನ್ನ ಹೆಂಡತಿ ತಪ್ಪು ಮಾಡಲ್ಲ ಎಂದು ಆತ ಮನದಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದನು. ಒಂದು ದಿನ ನಂದಿನಿ ರಾಘವನಿಗೆ ಹೇಳಿದಳು, ನಮ್ಮ ಹಳೆಯ ಮನೆ ಚಿಕ್ಕದಾಗಿದೆ. ನಾವು ನಗರಕ್ಕೆ ಹೋಗಿ ಹೊಸ ಜೀವನ ಆರಂಭಿಸೋಣ. ನಿಮ್ಮ ಜಮೀನು ಮಾರಿಬಿಡಿ. ನಾವು ದೊಡ್ಡ ವ್ಯವಹಾರ ಮಾಡಬಹುದು. ರಾಘವ ಮೊದಲಿಗೆ ಯೋಚಿಸಿದ. ಆದರೆ ನಂದಿನಿ ತುಂಬಾ ಒತ್ತಾಯ ಮಾಡಿದಳು. ಅವಳ ಮಾತುಗಳನ್ನು ನಂಬಿ ರಾಘವ ತನ್ನ ಜಮೀನು ಮಾರಿಬಿಟ್ಟನು. ಅವನಿಗೆ ಬಂದ ಹಣವನ್ನು ನಂದಿನಿ ಹೇಳಿದಳು, ನಾನು ನಗರಕ್ಕೆ ಹೋಗಿ ಮನೆ ನೋಡಿಕೊಂಡು ಬರುತ್ತೇನೆ. ನೀನು 2 ದಿನಗಳ ನಂತರ ಬಾ. ರಾಘವ ಅವಳ ಮಾತನ್ನು ನಂಬಿ ಒಪ್ಪಿಕೊಂಡನು. ನಂದಿನಿ ಹಣ ತೆಗೆದುಕೊಂಡು ನಗರಕ್ಕೆ ಹೋದಳು. 1 ದಿನ, 2 ದಿನ. ಆದರೂ ನಂದಿನಿಯಿಂದ ಯಾವುದೇ ಸುದ್ದಿ ಬಂದಿಲ್ಲ. ರಾಘವ ಆತಂಕಗೊಂಡನು. ಅವಳಿಗೆ ಕರೆ ಮಾಡಲು ಪ್ರಯತ್ನಿಸಿದನು. ಆದರೆ ಅವಳ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ರಾಘವ ನಗರಕ್ಕೆ ಹೋಗಿ ಹುಡುಕಲು ಆರಂಭಿಸಿದನು. ಅವನು ಎಲ್ಲೆಲ್ಲೂ ಹುಡುಕಿದನು. ಆದರೆ ನಂದಿನಿಯ ಸುಳಿವು ಸಿಗಲಿಲ್ಲ. ಕೊನೆಗೆ ಅವನಿಗೆ ಒಂದು ಸತ್ಯ ತಿಳಿಯಿತು. ನಂದಿನಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಓಡಿಹೋಗಿದ್ದಳು. ರಾಘವನ ಎಲ್ಲಾ ಹಣವನ್ನು ತೆಗೆದುಕೊಂಡು ಹೋಗಿದ್ದಳು. ಈ ಸುದ್ದಿ ಕೇಳಿ ರಾಘವನ ಹೃದಯ ಮುರಿದು ಹೋಯಿತು. ಅವನು ತುಂಬಾ ದುಃಖಪಟ್ಟನು. ನಾನು ಇಷ್ಟು ನಂಬಿಕೆ ಇಟ್ಟಿದ್ದೆ, ಆದರೆ ಅವಳು ನನ್ನನ್ನು ಮೋಸ ಮಾಡಿದಳು ಎಂದು ಆತ ಅಳುತ್ತಿದ್ದನು. ಕೆಲವು ದಿನಗಳು ಅವನು ತುಂಬಾ ಕಷ್ಟಪಟ್ಟನು. ಆದರೆ ನಂತರ ಅವನು ತನ್ನನ್ನು ತಾನೇ ಧೈರ್ಯಪಡಿಸಿಕೊಂಡನು. ಮೋಸ ಮಾಡಿದವರು ತಮ್ಮ ಜೀವನದಲ್ಲಿ ಒಂದು ದಿನ ಪಶ್ಚಾತ್ತಾಪ ಪಡುವರು. ನಾನು ಮತ್ತೆ ಹೊಸ ಜೀವನ ಆರಂಭಿಸಬೇಕು ಎಂದು ಆತ ತೀರ್ಮಾನಿಸಿದನು. ರಾಘವ ಮತ್ತೆ ತನ್ನ ಪರಿಶ್ರಮದಿಂದ ಕೆಲಸ ಮಾಡಲು ಶುರುಮಾಡಿದನು. ಚಿಕ್ಕ ಕೆಲಸಗಳಿಂದ ಆರಂಭಿಸಿ ನಿಧಾನವಾಗಿ ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಂಡನು. ಹಳ್ಳಿಯ ಜನರು ಅವನ ಶ್ರಮ ನೋಡಿ ಅವನನ್ನು ಗೌರವಿಸಲು ಆರಂಭಿಸಿದರು. ಇಷ್ಟೊಂದು ಮೋಸ ಆದರೂ ಜೀವನದಲ್ಲಿ ಸೋಲಿಲ್ಲ ಎಂದು ಎಲ್ಲರೂ ಅವನನ್ನು ಮೆಚ್ಚಿದರು. ಕೆಲವು ವರ್ಷಗಳ ನಂತರ ರಾಘವ ಹಳ್ಳಿಯಲ್ಲೇ ಒಳ್ಳೆಯ ವ್ಯಕ್ತಿಯಾಗಿ ಪ್ರಸಿದ್ಧನಾದನು. ಅವನ ಜೀವನ ಮತ್ತೆ ಸುಖವಾಗಿ ಸಾಗತೊಡಗಿತು. ಒಂದು ದಿನ ಹಳ್ಳಿಗೆ ಒಂದು ಬಡ ಮಹಿಳೆ ಬಂದಳು. ಅವಳ ಜೊತೆ ಒಂದು ಚಿಕ್ಕ ಮಗು ಕೂಡ ಇತ್ತು. ಅವಳು ತುಂಬಾ ಕಷ್ಟದಲ್ಲಿದ್ದಳು. ರಾಘವ ಅವಳಿಗೆ ಸಹಾಯ ಮಾಡಿದರು. ಅವಳು ತುಂಬಾ ಒಳ್ಳೆಯ ಸ್ವಭಾವದ ಮಹಿಳೆ ಆಗಿದ್ದಳು. ನಿಧಾನವಾಗಿ ರಾಘವ ಅವಳ ಜೊತೆ ಸ್ನೇಹ ಬೆಳೆಸಿದನು. ಅವಳು ಅವನಿಗೆ ಗೌರವದಿಂದ ವರ್ತಿಸುತ್ತಿದ್ದಳು. ಹಳ್ಳಿಯ ಹಿರಿಯರು ಒಂದು ದಿನ ರಾಘವನಿಗೆ ಹೇಳಿದರು, ನೀನು ಒಳ್ಳೆಯ ಹೃದಯದ ವ್ಯಕ್ತಿ. ಈ ಮಹಿಳೆ ಕೂಡ ತುಂಬಾ ಒಳ್ಳೆಯವಳು. ನೀವು ಮದುವೆಯಾಗಿದ್ದರೆ ನಿಮ್ಮ ಜೀವನ ಇನ್ನಷ್ಟು ಸುಖವಾಗುತ್ತದೆ. ಸ್ವಲ್ಪ ಯೋಚಿಸಿ ರಾಘವ ಒಪ್ಪಿಕೊಂಡನು. ಅವರ ಮದುವೆ ಸರಳವಾಗಿ ನಡೆಯಿತು. ಈ ಬಾರಿ ರಾಘವನಿಗೆ ನಿಜವಾದ ಪ್ರೀತಿ ಸಿಕ್ಕಿತು. ಆ ಮಹಿಳೆ ಅವನನ್ನು ತುಂಬಾ ಗೌರವದಿಂದ ನೋಡಿಕೊಳ್ಳುತ್ತಿದ್ದಳು. ಅವನ ಜೀವನದಲ್ಲಿ ಮತ್ತೆ ಸಂತೋಷ ತುಂಬಿತು. ಒಂದು ದಿನ ರಾಘವ ಮನಸ್ಸಿನಲ್ಲಿ ಯೋಚಿಸಿದನು, ಒಬ್ಬರು ಮೋಸ ಮಾಡಿದರೆ ಜೀವನ ಮುಗಿದು ಹೋಗುವುದಿಲ್ಲ. ಒಳ್ಳೆಯ ಜನರು ಇನ್ನೂ ಜಗತ್ತಿನಲ್ಲಿ ಇದ್ದಾರೆ. ಹೀಗೆ ರಾಘವ ತನ್ನ ಜೀವನದ ಕಷ್ಟಗಳನ್ನು ದಾಟಿ ಮತ್ತೆ ಸಂತೋಷದ ಬದುಕು ಕಂಡನು.